ವೆಲ್ಕಮ್ ಟು ಮೈ ಚಾನಲ್. ಸೊ 2 ವೀಕ್ಸ್ ಆದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಸಂಕ್ರಾಂತಿಗೆ ಲಾಸ್ಟ್ ಮಾಡಿದ್ದೆ, ಅದಾದ ತಕ್ಷಣ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕೆಲಸ ಭಾಳ ಇತ್ತು ಮನೆಯಲ್ಲಿ. ಆಮೇಲೆ ನಮ್ಮ ಮನೇನೂ ಶಿಫ್ಟ್ ಮಾಡ್ತಾಯಿದ್ದೀವಿ ಈ ಮಂತ್ 28ಗೆ. ಸೊ ಮನೆಯಲ್ಲಿ ಒಂದು ಸ್ವಲ್ಪ ಎಲ್ಲ ಥಿಂಗ್ಸ್ ಅದ ಒಂದು ಸಲ ಡಿಸ್ಕಾರ್ಡ್ ಮಾಡೋದಿತ್ತು, ಆಮೇಲೆ ಪ್ಯಾಕ್ ಮಾಡೋದಿತ್ತು. ಸೊ ಹಿಂಗಾಗಿ ಡೈಲಿ ಒಂದೊಂದು ಏನಾದರೂ ಕೆಲಸ ಇತ್ತು, ಆಮೇಲೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಊರಿಗೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾಳೆ ಮತ್ತು ನಾಡಿದ್ದು ಫ್ರೆಂಡ್ದು ಸೀಮಂತ ಇದೆ. ಸೊ ಹುಬ್ಳೀಲಿ ಒಂದಿದೆ, ಆಮೇಲೆ ಲಕ್ಷ್ಮೇಶ್ವರಲ್ಲಿ ಒಂದಿದೆ. ಸೊ ಇವತ್ತು ನೈಟ್ ಹೋಗ್ತಾಯಿದ್ದೀವಿ. ಸೊ ಇಲ್ಲಿಂದ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಅವ್ರ ಫ್ರೆಂಡ್ ಕಾರಲ್ಲಿ ಹೋಗ್ತಾಯಿದ್ದೀವಿ. ಸೊ ಈಗ ಆಫ್ಟರ್ನೂನ್ ಆಗಿದೆ. ಮಾರ್ನಿಂಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಂಬಾಗೆ ಮತ್ತು ಎಷ್ಟೆಲ್ಲಾಗೆ ಸ್ನಾನಕ್ಕೆ ಹಾಕ್ತಾಯಿದ್ದೆ. ಸೊ ಅದಾದ ತಕ್ಷಣ ಕ್ಲೀನಿಂಗ್ ಅದು ಮಾಡಿ ನಾನು ಸ್ನಾನ ಮಾಡಿ ಎಲ್ಲ ಮಾಡೋ ತನಕ ಲೇಟ್ ಆಯಿತು. ಸೊ ಮಾರ್ನಿಂಗಿಂದ ಏನೂ ವಿಡಿಯೋ ಮಾಡಿದ್ದಿಲ್ಲ. ಸೊ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಆ್ಯಕ್ಚುಲಿ ಮಮ್ಮಿ ಮನೇಲಿ ಒಬ್ಬರೇ ಇರೋದು. ಸೊ ಸಿಂಬಾಗೆ ಬೋರ್ಡಿಂಗ್ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಷ್ಟೆಲ್ಲ ಒಂದು ಸ್ವಲ್ಪ ಮಾತು ಕೇಳುತ್ತೆ, ಸೈಲೆಂಟ್ ಇದೆ. ಬಟ್ ಸಿಂಬಾ ಕೇಳೋದಿಲ್ಲ, ಅದು ಮಮ್ಮಿಗೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಎರಡಕ್ಕೂ. ಸೊ ಅವ್ರು ಅಂತಿದ್ದಾರೆ ಬಿಟ್ಟು ಹೋಗಿ ಅಂತ ಅಂತಿದ್ದಾರೆ. ಬಟ್ ನೋಡಬೇಕು, ಅದು ಇರುತ್ತೋ ಇಲ್ಲ ಅಂತ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಇಡ್ತಾಯಿದ್ದೀವಿ. ಆ್ಯಕ್ಚುಲಿ ಇಷ್ಟೆಲ್ಲಗೂ ಇರಬೇಕಾಗಿತ್ತು, ಬಟ್ ಅದು ನಮ್ಮನ್ನು ಬಿಟ್ಟು ಇರೋದಿಲ್ಲ, ಯಾರಾದರೂ ಒಬ್ಬರು ಇರಬೇಕು ಅದ್ರ ಜೊತೆ. ಸೊ ಹೀಗಾಗಿ ಸಿಂಬಾಗೆ ಬಿಟ್ಟು ನೋಡೋಣ ಅಂತ ಅನ್ಕೋತಾ ಇದ್ದೀವಿ. ಇವತ್ತು ಈವ್ನಿಂಗ್ ಹೋಗಿ 1 ಅವರ್ ಫಸ್ಟ್ ಬಿಟ್ಟು ಬರ್ತೀವಿ. ಸೊ ಅದು ಅಲ್ಲಿ ಆ್ಯಕ್ಟಿವ್ ಇತ್ತು, ಎಲ್ಲರ ಜೊತೆ ಫ್ರೆಂಡ್ಲಿ ಇತ್ತು ಅಂತಂದರೆ ಅಂದರೆ 2 ಡೇಸ್ ಅಲ್ಲೇ ಬಿಡ್ತೀವಿ. ಇಲ್ಲಾಂದರೆ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರೋದು. ಯಾಕಂದರೆ ಫಸ್ಟ್ ಟೈಮ್ ಬಿಡ್ತಾಯಿದ್ದೀವಿ, ನಮಗೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಲ್ಲಿ, ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ. ಸೊ ನಿಯರ್ ಬೈ ಇದೆ, ಒಂದು 2-3 ಕಿಲೋಮೀಟರ್ ಅಷ್ಟೇ. ಸೊ ಈವ್ನಿಂಗ್ ಹೋಗಿ ಅಲ್ಲಿ ಬಿಟ್ಟು ಬರಬೇಕು. ಸೊ ಈಗ ಆಫ್ಟರ್ನೂನ್ ಆಗಿದೆ, ಊಟ ಆಯಿತು. ಸ್ವಲ್ಪ ಇಲ್ಲೇ ಟೇಲರ್ ಹತ್ರ ಹೋಗಬೇಕು. ಸೊ ಬ್ಲೌಸ್ ಸ್ಟಿಚ್ ಮಾಡೋದಿದೆ, ಕೊಟ್ಟು ಬರ್ತೀನಿ ಹೋಗಿ. ಆಮೇಲೆ ಮುಂದೆ ಮತ್ತೆ ನಾನು ಊರಿಗೆ ಹೋಗ್ತಾಯಿದ್ದೀನಿ ನೆಕ್ಸ್ಟ್ ಮಂತ್, ಅದು ಮನೆ ಶಿಫ್ಟ್ ಆದ ತಕ್ಷಣ. ಸೊ ಹೀಗಾಗಿ ಇವತ್ತು ಟೇಲರ್ ಹತ್ರ ಕೊಟ್ಟು ಬರ್ತೀನಿ. ಆಮೇಲೆ ಈವ್ನಿಂಗು ಹೋಗಿ ಸಿಂಬಾಗಿ ಬೋರ್ಡಿಂಗ್ ಬಿಟ್ಟು ಬರ್ತೀವಿ 1 ಅವರು. ಸೊ ನೋಡೋಣ ಅದು ಅಲ್ಲಿರುತ್ತೋ ಇಲ್ಲೋ ಅಂತೇಳಿ ನೋಡ್ತೀವಿ. ಸೊ ಏನಾಗುತ್ತೆ ಅಂತೇಳಿ ಹೇಳ್ತೀನಿ. ಸೊ ನೈಟ್ ಊರಿಗೆ ಹೋಗ್ತಾಯಿದ್ದೀವಿ. ಈಗ ಹೋಗ್ತೀನಿ ಟೇಲರ್ ಹತ್ರ, ಹೋಗಿ ಬಂದ ತಕ್ಷಣ ಸಿಗ್ತೀನಿ. ಈ ಸಾರಿ ತೊಗೊಂಡಿದ್ದೆ ನಾನು ಇನ್ಸ್ಟಾ ಪೇಜಿಂದ, ಹೇಮಾ ಸ್ಟೈಲ್ ಸ್ಟುಡಿಯೋಯಿಂದ. ಸೊ ಇದನ್ನು ಸ್ಟಿಚ್ ಮಾಡೋಕ್ಕೆ ಕೊಡ್ತಾಯಿದ್ದೀನಿ ಈಗ, ಅಂದರೆ ಪಿಕೋ ಮತ್ತು ಬ್ಲೌಸ್ ಸ್ಟಿಚಿಂಗ್ಗೆ. ಆಮೇಲೆ ಇದು ಕಲಂಕಾರಿ ಬ್ಲೌಸ್ ಈಗ ಟ್ರೆಂಡಿಂಗಲ್ಲಿದೆ. ಸೊ ಇದೊಂದು ತೊಗೊಂಡಿದ್ದೆ ಮೊನ್ನೆ ಸುದರ್ಶನಿಗೆ ಹೋದಾಗ. ಸೊ ಇದು 700 ಪರ್ ಮೀಟ್ರು. ಸೊ ಇದೇನು ಈಗ ಸ್ಟಿಚ್ ಮಾಡಿಸೋದಿಲ್ಲ, ಯಾಕಂದರೆ ಅದ್ರ ಮ್ಯಾಚಿಂಗ್ ಸಾರಿ ತೊಗೋಬೇಕು ನಾನು. ಸೊ ಇದೇನು ಸ್ಟಿಚ್ ಮಾಡಿಸೋದಿಲ್ಲ ಈಗ. ಸೊ ಇದು ಒಂದೇ ಸಾರಿ ಬ್ಲೌಸ್ ಸ್ಟಿಚಿಂಗ್ ಕೊಡ್ತಾಯಿದ್ದೀನಿ. ಸೊ ನೋಡಿ ಇಷ್ಟೆಲ್ಲ ಓಯ್ ಇಷ್ಟಲ್ಲ. ಸೊ ಇದು ಕೊಟ್ಟು ಬರ್ತೀನಿ. ಸೊ ಹೋಗಿ ಬಂದ ತಕ್ಷಣ ಸಿಗ್ತೀನಿ. ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಆಲ್ರೆಡಿ ಹುಬ್ಳಿ ರೀಚ್ ಆಗೀವಿ, ಅಂದರೆ ಲಕ್ಷ್ಮೇಶ್ವರ ರೀಚ್ ಆಗೀವಿ. ಸೊ ನಿನ್ನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ಸಿಂಬಾ ಮನೆಯಲ್ಲೇ ಇದ್ದರು, ಮಮ್ಮಿ ನೋಡ್ಕೋತೀನಿ ಅಂತ ಅಂದರು. ಸೊ ಅವ್ರಿಗೆ ಅಲ್ಲೇ ಬಿಟ್ಟು ನಾವು ಮಿಡ್ ನೈಟು 3 o'clock ಬೆಂಗಳೂರು ಬಿಟ್ವಿ. ಸೊ ಅಷ್ಟೆಲ್ಲ ಸಿಂಬಾ ಮನೆಯಲ್ಲೇ ಇರೋದು, ಮಮ್ಮಿ ನೋಡ್ಕೋತೀನಿ ಅಂತ ಅಂದಿದ್ದಾರೆ. ಸೊ ಅಣ್ಣ ಬಂದು ಹೋಗ್ತಾನೆ ಮನೆಗೆ. ಸೊ ನಾವೀಗ ರೀಚ್ ಆಗಿದ್ದೀವಿ, ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿಲ್ಲ. ಸೊ ಇಲ್ಲಿ ಟೆಂಪಲ್ ಬಂದಿದ್ವಿ, ಒಂದು ವೆಂಕಟೇಶ್ವರ ಟೆಂಪಲ್ಗೆ. ಸೊ ಇಲ್ಲಿ ಆಶೀರ್ವಾದ ತೊಗೊಂಡು ಆಮೇಲೆ ಚೌಟ್ರಿಗೆ ಹೋಗ್ತೀವಿ. ಸೊ ಇನ್ನೂ ಯಾರೂ ಬಂದಿಲ್ಲ, ಹೀಗಾಗಿ ಇಲ್ಲಿ ಟೆಂಪಲ್ಗೆ ಬಂದಿದ್ದೀವಿ. ಅವ್ರ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಿದ್ದಾರೆ. ಸೊ ಅದು ಮುಗಿಸೋಣ ತಕ್ಷಣ ಚೌಟ್ರಿಗೆ ಹೋಗ್ತೀವಿ. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ನಾನು ಮರ್ತು ಬಿಟ್ಟಿದ್ದೆ. ಸೊ ನೈಟು ಆನ್ ದ ವೇ ಇದ್ದಾಗ ನೆನಪಾಯಿತು. ಸೊ ಅವಾಗೇನು ವಿಡಿಯೋ ಮಾಡೋದು ಅಂಥೇಳಿ ಈಗ ಮಾಡ್ತಾಯಿದ್ದೀನಿ. ಸೊ ನನಗೂ ಒಂದು ಸ್ವಲ್ಪ ಜರ್ನಿ ಅಂದರೆ ಮೋಷನ್ ಸಿಕ್ನೆಸ್ ಆಗುತ್ತೆ. ಸೊ ಅದಕ್ಕೆ ಏನೂ ವಿಡಿಯೋ ಮಾಡಿದ್ದಿಲ್ಲ. ವೆಂಕಟೇಶ್ವರ ಟೆಂಪಲ್ಲು ಇದು ನಿಯರ್ ಬೈ ಇದು ಲಕ್ಷ್ಮೇಶ್ವರ ಹತ್ರ ಇದೆ. ಇನ್ನೂ ಸಿಟಿ ರೀಚ್ ಆಗಿಲ್ಲ ಲಕ್ಷ್ಮೇಶ್ವರ. ಸೊ ಇನ್ನೂ ಹೊರಗಡೆನೇ ಇದ್ದೀವಿ. ಸೊ ಇಲ್ಲಿ ದರ್ಶನ ತೊಗೊಂಡು ಆಮೇಲೆ ಹೋಗ್ತೀವಿ. ಅವರಿಬ್ಬರು ಫೋಟೋ ಶೂಟ್ ಮಾಡ್ಕೋತಿದ್ದಾರೆ. ಸೊ ಇದು ಮುಗಿದ ತಕ್ಷಣ ಚೌಟ್ರಿಗೆ ಹೋಗ್ತೀವಿ.
ಕ್ಯಾಮ್ರಾಮ್ಯಾನೇ ಬರಲಿದೆ ನೋಡುವ. ಸೊ ಗಾಯ್ಸ್, ಫಂಕ್ಷನ್ ಮುಗಿಸ್ಕೊಂಡು ಹುಬ್ಳಿಗೆ ಬಂದ್ವಿ. ರೂಮು ಬುಕ್ ಮಾಡಿದ್ರು ಫ್ರೆಂಡು. ಸೊ ಈಗ ರೂಮಿಗೆ ಜಸ್ಟ್ ಬಂದಿದ್ವಿ, ಸ್ವಲ್ಪ ರೆಸ್ಟ್ ಆಗಿ ಈಗ ಊಟಕ್ಕೆ ಹೋಗಬೇಕು. ನೈಟು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅದನ್ನು ಮುಗಿದ ತಕ್ಷಣ ನಾಳೆ ಇನ್ನೊಂದು ಫಂಕ್ಷನ್ ಇದೆ, ಸೊ ಫ್ರೆಂಡ್ದೆ. ಸೊ ಅದನ್ನು ಅಟೆಂಡ್ ಮಾಡಬೇಕು. ಗೈಸ್, ಇದು ನೆಕ್ಸ್ಟ್ ಡೇ. ಸೊ ಇವತ್ತೊಂದು ಫಂಕ್ಷನ್ ಇದೆ. ಸೊ ಸೇಮ್ ಬೇಬಿ ಶವರು, ಬಟ್ ಇನ್ನೊಂದು ಫ್ರೆಂಡ್ದು. ಸೊ ಈಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಟಿಫನ್ ಮಾಡ್ಕೊಂಡು ಬಂದು ಆಮೇಲೆ ರೆಡಿಯಾಗಿ ಹಾಲಿಗೆ ಹೋಗ್ತೀವಿ. ಇಲ್ಲ, ಅದು ಚರ್ಮ ಕಿತ್ತೈತೆ. ನೋಡಿ ಕರಿತಿದ್ದಾರೆ ನೋಡಿ. ಕರಿಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾನಯನ ಗಣಪ ಕಾಯೋ ಎಂದು ದಿನ ದಿನ ಪೂಜೆಯ ಮಾಡೋಣ. ಕರುಣಾನಯನ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಈಗ ಊಟ ಮಾಡಿಕೊಂಡು ರೂಮಿಗೆ ಹೋಗಬೇಕು. ಆ ರೂಮು ಚೆಕ್ಔಟ್ ಮಾಡಿ ಇನ್ನೊಂದು ರೂಮ್ ಬುಕ್ ಮಾಡಬೇಕು ಸ್ಟೇಷನ್ ಹತ್ರನೇ. ಸೊ ನಾಳೆ ಮಾರ್ನಿಂಗ್ 4 o'clock ನಮ್ಮ ಟ್ರೈನ್ ಇರೋದು. ಸೊ ಬೇರೆ ರೂಮ್ ಬುಕ್ ಮಾಡ್ತಾಯಿದ್ದೀವಿ. ಆಮೇಲೆ ಈವ್ನಿಂಗ್ ಮಾರ್ಕೆಟ್ಗೆ ಹೋಗೋದಿದೆ, ಸ್ವಲ್ಪ ಶಾಪಿಂಗ್ ಇದೆ. ಅದಾದ ನಂತರ ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು. ನನಗೆ ಹೇಳ್ಬಿಡು. ಚಲೋ 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 ಚಲೋ. ಹಾಂ, ಬಂದಿ ಬಂದಿ ನೋಡಿ ಬರ. ಅದು ನೋಡೋದು ಮಂಗೆ. ಓಕೆ ಸರಿ.